ಇಲ್ಲೇನ್ ಮಾಡ್ತಿದ್ಯಾ? ಯಾಕೆ ತಾಂಡವ್ ಇಲ್ಲಿಗೆ ನಾನು ಬರಬಾರ್ದು ಅಂತ ಏನಾದ್ರು ಇದೆಯಾ? ಹೌದು ಇದೆ. ತಾಂಡವ್, ಕ್ಯಾನ್ ಯು ಬಿಹೇವ್ ಯೋರ್ ಸೆಲ್ಫ್? ಇದು ಆಫೀಸು, ಮನೆ ಅಲ್ಲ. ನೀನ್ ಸರಿಯಾಗಿದ್ರೆ ನಾನ್ ಯಾಕೆ ಕಿರ್ಚಾಡ್ಲಿ? ಈಗ ನಾನು ಏನ್ ಮಾಡ್ದೆ ಅಂತ ಇಷ್ಟು ಇರಿಟೇಟ್ ಆಗ್ತಿದ್ಯಾ? ನೀನ್ ಇಲ್ಲಿಗೆ ಬಂದಿರೋದೇ ನನಗೊಂದು ದೊಡ್ಡ ಇರಿಟೇಷನ್. ಯಾಕೆ ಬಂದೆ? ತಾಂಡವ್, ಈಗ ಇದು ನಿಮ್ದು ಒಬ್ಬಂದು ಆಫೀಸ್ ಅಲ್ಲ, ನನ್ನ ಆಫೀಸು ಕೂಡ. ತಾಂಡವ್, ಐ ಆಮ್ ಅ ಪಾರ್ಟ್ ಆಫ್ ದಿಸ್ ಆಫೀಸ್. ಏನಂಟಿ ಇದ್ದಕ್ಕಿದ್ದಾಕೆ ಬರಕ್ ಹೇಳಿದ್ರಿ? ಏನಾದ್ರೂ ಎಮರ್ಜೆನ್ಸಿನಾ? ಆದಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟ ಇದೆಯಾ? ಇಷ್ಟ ಇದೆಯಾ ಅಂತ ಕೇಳ್ತಿದ್ದೀರಲ್ಲ, ಖಂಡಿತವಾಗ್ಲು ತುಂಬಾ ಇಷ್ಟ ಇದೆ. ನಿಮ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಡ್ತಿದ್ದೀನಿ ಆದಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಅವನ್ನ ಜಾಸ್ತಿ ಅರ್ಥ ಮಾಡ್ಕೊಳ್ಳೋಕ್ ಕೂಡ. ವಾವ್ ಆಂಟಿ, ಕೇಳ್ತಾ ಇದ್ರನೆ ಎಕ್ಸೈಟ್ಮೆಂಟ್ ಆಗ್ತಾ ಇದೆ. ಖಂಡಿತವಾಗ್ಲು ಆದಿಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೇ ಮಾಡ್ತೀನಿ. ನೋಡು, ಆದಿನ ಮದ್ವೆಗೆ ಒಪ್ಸಕ್ಕೆ ಟ್ರೈ ಮಾಡ್ಬೋದು. ಮದ್ವೆ ಬಗ್ಗೆ ಅವನಿಗಿರೋ ಮಿಸ್ನ ತೆಗೆಯೋದಕ್ಕೂ ಟ್ರೈ ಮಾಡ್ಬೋದು. ಆದ್ರೆ ಅದಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದ್ರೆ ಅವನ್ ಹಠ ಹಿಡ್ದು ಕೂರ್ತಾನೆ, ತುಂಬಾ ಕಷ್ಟ ಆಗತ್ತೆ. ಬಟ್ ಇದನ್ನೆಲ್ಲ ಸರಿ ಮಾಡೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ನನ್ನಿಂದನಾ? ಎಸ್, ನೀನೀಗ ಅವನ ಜೊತೆ ಸಮಯ ಕಳಿಬೇಕು ಅಂತಿದ್ಯಲ್ಲ, ಆ ಸಮಯದಲ್ಲಿ ಅವನ್ಗೆ ಹತ್ರ ಆಗೋದಕ್ಕೆ ಟ್ರೈ ಮಾಡು. ಅವನ್ಗೆ ಇಷ್ಟ ಆಗೋ ಹಾಗೆ ನಡ್ಕು. ನಿನ್ಗೆ ಅವನ ಮೇಲೆ ಯಾವ ತರ ಭಾವನೆಗಳಿದೆಯೋ ಅದೇ ತರ ಭಾವನೆಗಳು ಅವನ ಮನ್ಸಲ್ಲೂ ನಿನ್ಬೇಕು. ನಿನ್ಗೆ ಅವನ ಬಗ್ಗೆ ಹೇಗ್ ಪ್ರೀತಿ ಇದೆಯೋ ಅವನ ಮನ್ಸಲ್ಲೂ ನಿನ್ ಬಗ್ಗೆ ಪ್ರೀತಿ ಹುಟ್ಟೋ ಹಾಗೆ ಮಾಡು. ಅವನ್ಗೆ ನೀನ್ ಇಷ್ಟ ಆದೆ ಅಂತ ಇಟ್ಕೋ. ಆಮೇಲೆ ನಾವೇನಾದ್ರೂ ಬೇಡ ಅಂದ್ರು ಅವನು ನಿನ್ನನ್ನ ಬಿಡೋದಿಲ್ಲ. ಜೀವನ ಕಳಿಯೋದಕ್ಕೆ ನೀನೇ ಬೆಸ್ಟ್ ಸಂಗಾತಿ ಅಂತ ಅವನೇ ಬಂದು ನಮ್ಮ ಹತ್ರ ಕನ್ವಿನ್ಸ್ ಮಾಡ್ಬೇಕು. ವಾವ್ ಆಂಟಿ, ನೀವ್ ಹೇಳ್ತಿರೋದ್ ನಿಜನಾ? ನೋಡ್ತಾ ಇರಿ, ಆದಿಯವರು ನಾನು ಇಷ್ಟಪಡೋ ತರ ಮಾಡೇ ಮಾಡ್ತೀನಿ. ವೆರಿ ಗುಡ್. ಹೌದು, ಬಟ್ ಟೈಮ್ ಸ್ಪೆಂಡ್ ಮಾಡೋದು ಎಲ್ಲಿ? ನೋಡು, ಆದಿ ಬಿಸ್ನೆಸ್ ಟ್ರಿಪ್ ಅಂತ ಹೋಗ್ತಿದ್ದಾನೆ. ಅವನ ಜೊತೆ ಒಂದಷ್ಟು ಫ್ಯಾಮಿಲಿ ಮೆಂಬರ್ಸ್ ಕೂಡ ಹೋಗ್ತಿದ್ದಾರೆ. ನೀನು ಅವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ. ಇದೊಂಥರ ಫ್ಯಾಮಿಲಿ ಟ್ರಿಪ್ ಕೂಡ. ಇದಕ್ಕಿಂತ ಒಳ್ಳೆ ಚಾನ್ಸ್ ನಿಂಗೆ ಸಿಗೋದೇ ಇಲ್ಲ. ಟೂರ್ ಎಲ್ಲಿಗೆ ಹೋಗ್ತಿದೀವಿ ಏನು ಅಂತ ನಾನು ನಿನ್ಗೆ ಹೇಳ್ತೀನಿ, ನೀನು ಜಾಯ್ನ್ ಆಗ್ಬಿಡು. ನಾನಾ? ಅಲ್ಲ, ಅದು ಯಾಕೆ ಇಷ್ಟ ಇಲ್ವಾ? ಈಗ ತಾನೇ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ರೆಡಿ ಇದೀನಿ ಅಂತ ಹೇಳ್ದೆ. ಇವಾಗ ನೋಡಿದ್ರೆ ನಾನಾ ಅಂತ ಕೇಳ್ತಿದ್ಯಾ? ನೋಡು, ನನ್ ಕೈಲಿ ಇಷ್ಟೇ ಮಾಡೋದಕ್ಕೆ ಸಾಧ್ಯ. ಈ ಸಲ ನೀನೇನಾದ್ರೂ ಅವಕಾಶ ಮಿಸ್ ಮಾಡ್ಕೊಂಡ್ರೆ ಆದಿ ನಿನ್ ಕೈಗೆ ಸಿಗಲ್ಲ. ಬೇಡ ಬೇಡ, ಅದೇನೇ ಆದ್ರೂ ಸರಿ, ನಾನು ಹೋಗೇ ಹೋಗ್ತೀನಿ. ಆದ್ರೆ ಆ ಮುಖ್ಯಿರೋ ಫ್ಯಾಮಿಲಿ ಮೆಂಬರ್ಸ್ ನನ್ ಬಗ್ಗೆ ಏನು ತಿಳ್ಕೊಳ್ಳಲ್ಲ ತಾನೆ? ಅವ್ರ ಬಗ್ಗೆ ಎಲ್ಲ ನೀನ್ ತಲೆ ಕೆಡ್ಸ್ಕೋಬೇಡ. ಇನ್ನೊಂದು ವಿಷಯ, ಇದನ್ನ ಯಾವುದೇ ಕಾರಣಕ್ಕೂ ಆದಿಗೆ ಹೇಳ್ಬೇಡ. ಅವನ್ಗೇನಾದ್ರೂ ಗೊತ್ತಾದ್ರೆ ಖಂಡಿತ ಬೇಡ ಅಂತಾನೆ ಹೇಳ್ತಾನೆ. ಆದಿಯವ್ರಿಗೆ ಗೊತ್ತಾದ್ರೆ ಕೋಪ ಮಾಡ್ಕೊಂಡ್ರೆ? ನೋಡು, ಶುರು ಮಾಡೋದಕ್ಕೆ ಮುಂಚೆನೆ ಎಲ್ಲಾ ವಿಷಯದಲ್ಲೂ ನೆಗೆಟಿವ್ ಆಗಿ ಮಾತಾಡ್ಬೇಡ. ನನ್ ಕಡೆಯಿಂದ ಎಷ್ಟೆಲ್ಲ ಪ್ರಯತ್ನ ಬೇಕೋ ಅದನ್ನ ನಾನು ಮಾಡ್ತಿದ್ದೀನಿ. ಸ್ವಲ್ಪ ರಿಸ್ಕ್ ಇದೆ, ಆದ್ರೆ ಆದಿ ನಿನಗೆ ಸಿಗ್ಬೇಕು ಅಂದ್ರೆ ನೀನ್ ಇದನ್ನೆಲ್ಲ ಮಾಡ್ಲೇಬೇಕು. ಸರಿ ಆಂಟಿ, ಆಯ್ತು. ಯಾವಾಗ ಹೋಗ್ತಿದೀವಿ, ಎಲ್ಲಿಗೆ ಹೋಗ್ತಿದೀವಿ ಅಂತ ನಾನು ನಿನಗೆ ಮೆಸೇಜ್ ಮಾಡ್ತೇನೆ. ಟ್ರಿಪ್ ಹೋಗೋ ದಿನ ನೀನ್ ಬಂದು ಜಾಯ್ನ್ ಆದ್ರೆ ಸಾಕು. ಆಮೇಲೆ ನೋಡೋಣ ಏನಾಗುತ್ತೆ ಅಂತ. ಸರಿ ಆಂಟಿ, ಆಗ್ಬೋದು. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಆಂಟಿ. ನೋಡ್ತಾ ಇರಿ, ಟ್ರಿಪ್ಪಿಂದ ವಾಪಸ್ ಬರುವಾಗ ಆದಿಯವರು ಇವಳೇ ನನಗೆ ಪರ್ಫೆಕ್ಟ್ ಪಾರ್ಟ್ನರು ಅಂತ ಹೇಳ್ಬೇಕು. ಆ ತರ ನಡ್ಕೊಳ್ತೀನಿ. ಸರಿ ಆಂಟಿ, ನಾನಿನ್ ಹೊರಡ್ತೀನಿ. ಓಕೆ. ಆದಿ, ಎಲ್ಲ ನಿರ್ಧಾರನೂ ನಿನಗಿಷ್ಟ ಬಂದ ಹಾಗೆ ತಗೋತಿದ್ದೆ ಅಲ್ವಾ? ನೋಡ್ತಾ ಇರು, ನಿನ್ ಜೀವನದ ಮುಖ್ಯ ನಿರ್ಧಾರನ
ನಾನ್ ತಗೋತೀನಿ. ಅಲ್ಲ ಏನಾದ್ರೂ ತಲೆಗಿಲೆ ಕೆತ್ತಿದ್ಯಾ? ಹಿಂದಿಗೆ ಯಾಕೆ ಬರ್ತಿದ್ದಾಳೆ? ಏನಾದ್ರೂ ಒಂದು ಗೆಜೌಟ್ ಮಾಡ್ಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ಅನ್ಸತ್ತೆ. ಇವಾಗ ಇಲ್ಲಿ ಬಂದು ಏನೇನ್ ಮಾಡ್ತಾಳೋ ಏನೋ. ಯಾಕಾದ್ರೂ ಈ ಕಂಪನಿ ಸೇರ್ಕೊಂಡ್ಲು ಅನ್ಸ್ತಿದೆ. ಎಲ್ಲ ನನ್ನ ಗ್ರಾಚಾರ. ಇಷ್ಟ ಇಲ್ಲೇನ್ ಮಾಡ್ತಿದ್ಯಾ? ಯಾಕೆ ತಾಂಡವ್ ಇಲ್ಲಿಗೆ ನಾನು ಬರ್ಬಾರ್ದು ಅಂತ ಏನಾದ್ರು ಇದೆಯಾ? ಹೌದು ಇದೆ. ತಾಂಡವ್, ಕ್ಯಾನ್ ಯು ಬಿಹೇವ್ ಯೋರ್ ಸೆಲ್ಫ್? ಇದು ಆಫೀಸು, ಮನೆ ಅಲ್ಲ. ನೀನ್ ಸರಿಯಾಗಿದ್ರೆ ನಾನ್ ಯಾಕೆ ಕಿರ್ಚಾಡ್ಲಿ? ಈಗ ನಾನು ಏನ್ ಮಾಡ್ದೆ ಅಂತ ಇಷ್ಟು ಇರಿಟೇಟ್ ಆಗ್ತಿದ್ಯಾ? ನೀನ್ ಇಲ್ಲಿಗೆ ಬಂದಿರೋದೇ ನನಗೊಂದು ದೊಡ್ಡ ಇರಿಟೇಷನ್. ಯಾಕೆ ಬಂದೆ? ತಾಂಡವ್, ಈಗ ಇದು ನಿಮ್ದು ಒಬ್ಬಂದೇ ಆಫೀಸ್ ಅಲ್ಲ, ನನ್ನ ಆಫೀಸು ಕೂಡ. ತಾಂಡವ್, ಐ ಆಮ್ ಅ ಪಾರ್ಟ್ ಆಫ್ ದಿಸ್ ಆಫೀಸ್. ನಾನು ಕಾಮತ್ ಬಿಸ್ನೆಸ್ ವೆಂಚರ್ ನಡೆಸ್ತಿರೋ ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟ್ ಅಲ್ಲಿ ಫಿನಾನ್ಸ್ ಮ್ಯಾನೇಜರ್. ನನಗೂ ಒಂದಿಷ್ಟು ಕೆಲಸಗಳಿರುತ್ತೆ ಆಫೀಸಲ್ಲಿ. ನಿನ್ ಕೆಲಸ ಅಲ್ಲೇ ಮಾಡ್ಬೇಕು ತಾನೆ, ಇಲ್ಲಿಗೆ ಯಾಕೆ ಬರಪ್ಪದೆ? ಅಣ್ಣ, ಕೆನ್ ಯು ಸ್ಟಾಪ್ ಇಟ್? ಯಾಕೆ ಇಷ್ಟು ಮೀನಾಗಿ ಬಿಹೇವ್ ಮಾಡ್ತಿದ್ಯಾ? ಶ್ರೇಷ್ಠ, ಆಫೀಸಲ್ಲಿ ನಂದೊಂದು ರೆಪ್ಯುಟೇಷನ್ ಇದೆ. ನೀನ್ ಬಂದು ಏನ್ ಎಡಾಟ್ ಮಾಡ್ತೀವ ಅನ್ನೋದೇ ಭಯ ನನ್ಗೆ. ತಾಂಡವ್, ಪ್ಲೀಸ್ ಏನೇನೋ ಮಾತಾಡ್ಬೇಡ. ನನಗೆ ಏನೋ ಕೆಲಸ ಇಲ್ಲ ಅನ್ಕೊಂಡಿದ್ಯಾ? ಅಷ್ಟಕ್ಕೂ ನಿಮ್ಗೆ ಹೇಗೆ ರೆಪ್ಯುಟೇಷನ್ ಇದೆಯೋ ನನಗೆ ನಂದೇ ಆಗಿರೋಂಥ ರೆಪ್ಯುಟೇಷನ್ ಇದೆ. ನಾನು ಇಲ್ಲಿ ಬಂದಿರೋದೇ ಬೇರೆ ಕೆಲಸದ ಮೇಲೆ. ಬೇರೆ ಕೆಲ್ಸನ? ಏನ್ ಕೆಲ್ಸ? ನಿನಗೆ ಹೇಳ್ದೆ, ನೀನ್ ಏನು ಮಾಡಿಲ್ಲ ಅಂತ ತುಂಬಾ ಚೆನ್ನಾಗಿ ಗೊತ್ತು, ಅದಕ್ಕೆ ನಾನೇ ಬಂದೆ. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ಅದೇ ನೀನ್ ಆದಿ ಬ್ರದರು ಭಾಗ್ಯನ ನಿನ್ ಫ್ಯಾಮಿಲಿನೆಲ್ಲ ಕರ್ಕೊಂಡು ಟ್ರಿಪ್ ಹೋಗ್ತಿದಾರಂತಲ್ಲ, ಅದನ್ನ ಸ್ಟಾಪ್ ಮಾಡೋ ಪ್ರಯತ್ನ ಮಾಡು ಅಂದೆ. ಏನಾದ್ರು ಮಾಡ್ದ್ಯಾ? ಇಲ್ಲ ತಾನೆ? ಅಟ್ಲೀಸ್ಟ್ ತಾಂಡವ್ ಟ್ರೈ ಆದ್ರೂ ಮಾಡ್ದ? ನೀನ್ ಏನು ಮಾಡಿರಲ್ಲ, ಅಂಡ್ ನಿನ್ ಕೈಲಿ ಏನೂ ಮಾಡಕ್ಕಾಗಲ್ಲ ಅಂತಾನೂ ಗೊತ್ತು. ಯಾಕಂದ್ರೆ ನಿನ್ ಬ್ರದರ್ ಮೇಲೆ ನಿಂಗೆ ಅಂದ ಅಭಿಮಾನ ಅಂತ, ಅದಕ್ಕೆ ನೀನ್ ಸುಮ್ಮನೆ ಇರ್ತೀಯ ಅಂತಾನೂ ಗೊತ್ತು. ತಾಂಡವ್, ಬಿಹೇವ್ ಯೋರ್ ಸೆಲ್ಫ್. ನೋಡು, ನಿನ್ ಕೈಲಂತೂ ಏನು ಮಾಡಕ್ಕಾಗಿಲ್ಲ ಅಲ್ವಾ? ಇವಾಗ ನಾನು ಏನು ಹೇಳ್ತೀನೋ ಅದನ್ನ ಮಾಡ. ಗುಡ್ ಮಾರ್ನಿಂಗ್ ಮೇಡಮ್. ಚೆನ್ನಾಗಿದ್ದೀರಾ? ಗುಡ್ ಮಾರ್ನಿಂಗ್, ಚೆನ್ನಾಗಿದ್ದೀನಿ. ಗುಡ್ ಮಾರ್ನಿಂಗ್ ಮೇಡಮ್. ತಿಂಡಿ ಆಯ್ತಾ? ಹಾ ಆಯ್ತು. ಇದೇನಿದು ಹೊಸ್ದಾಗಿ ಕೇಳ್ತಿದ್ದೀರಲ್ಲ? ಹಾಗೆ ಸುಮ್ಮನೆ ಕೇಳಿದೆ. ಹಾ ಆಯ್ತು, ನಿಮ್ದಾಯ್ತಾ? ಹಾ ಆಯ್ತು. ಹಾಯ್, ಆಯ್ತಾ ಆಟ? ಎಲ್ಲಿಗೆ ಹೊರಟ್ರಿ? ನೀವು ಬಂದ್ರಲ್ವಾ, ಅದಕ್ಕೆ ಹೊರಟ್ವಿ. ಹೌದಾ? ಏನ್ ಆಟ ಆಡ್ತಿದ್ರಿ? ಇಂಥ ಆಟ ಅಂತ ಏನಿಲ್ಲ, ಸುಮ್ಮನೆ ಆಟ ಆಡ್ತಿದ್ವಿ. ಓ ಹೌದಾ? ಮೇಡಮ್, ನಮ್ಗೊಂದು ಗೇಮ್ ಅಯ್ಯೋ, ನನ್ಗೆ ಗೇಮ್ ಎಲ್ಲ ಗೊತ್ತಿಲ್ಲಪ್ಪ. ಪ್ಲೀಸ್ ಪ್ಲೀಸ್ ಹೇಳ್ಕೊಡಿ. ಹಾ ಸರಿ ಆಯ್ತು, ಹೇಳ್ಕೊಡ್ತೀನಿ. ಎಲ್ಲ ಲೈನಾಗಿ ನಿಂತ್ಕೊಳ್ಳಿ. ಹಾ, ಈಗ ಆಟ ಏನಪ್ಪಾ ಅಂದ್ರೆ, ನಾನು ಒಬ್ರು ಕಿವಿಲಿ ಏನೋ ಹೇಳ್ತೀನಿ, ಅದನ್ನ ಅವರು ಇನ್ನೊಬ್ರು ಕಿವಿನಲ್ಲಿ ಹೋಗ್ಬೇಕು. ಒಬ್ರಾದ್ಮೇಲೆ ಒಬ್ರು ಇನ್ನೊಬ್ರು ಕಿವಿಲ್ ಹೇಳ್ತಾ ಇರ್ಬೇಕು. ಆದ್ರೆ ಒಬ್ಳು ಇನ್ನೊಬ್ಳು ಕಿವಿಲ್ ಹೇಳುವಾಗ ಮಿಕ್ಕಿದವರೆಲ್ಲ ಕಿವಿನ ಗಟ್ಟಿಯಾಗಿ ಮುಚ್ಕೊಂಡಿರ್ಬೇಕು. ಸರಿನಾ? ಲಾಸ್ಟ್ ಅಲ್ಲಿ ಯಾರು ಉಳ್ಕೊಳ್ತಾರೋ ಅವರು ಕಿವಿನಲ್ಲಿ ಏನ್ ಹೇಳಿದ್ರು ಅನ್ನೋದನ್ನ ಜೋರಾಗಿ ಹೇಳ್ಬೇಕು. ಓಕೆನಾ? ಸರಿ ಮೇಡಮ್, ಆಗ್ಬೋದು. ಹಾ ಸರಿ, ಈಗ ಎಲ್ರು ಗಟ್ಟಿಯಾಗಿ ಕಿವಿ ಮುಚ್ಕೊಳ್ಳಿ. ಒಂದ್ ನಿಮಿಷ ಕೈ ಇಳಿಸಿ. ಗಟ್ಟಿ ಕಿವಿ ಮುಚ್ಕೋಬೇಕು, ಯಾರು ಮೋಸ ಮಾಡೋ ಹಾಗಿಲ್ಲ, ಆಯ್ತಾ? ಹಾ, ಕಿವಿ ಮುಚ್ಕೊಳ್ಳಿ. ವೆರಿ ಗುಡ್. ನಿಮ್ಮ ಪುಟಿಲಿ ಅವಳರಳೆದ ಕೊಳಗದಲ್ಲಿ ಇವಳರಳೆದಳು.
ಈಗ ನೀನ್ ಹೇಳು ಆ ವಾಕ್ಯ ಏನು ಅಂತ ಜೋರಾಗಿ ಹೇಳು. ಅವಳಳದ ಕೊಳಗದಲ್ಲಿ ಇವಳಳದಳು. ನೋಡಿದ್ರ, ನಾನ್ ಹೇಳಿದ ವಾಕ್ಯನೇ ಬೇರೆ, ಅದ್ ಕೊನೆಯಲ್ಲಿ ಹಾಕಿದ್ದೇ ಬೇರೆ. ನಾ ಹೇಳಿದ್ದು ಅವಳರಳಳೆದ ಕೊಳಗದಲ್ಲಿ ಇವಳರಳಳೆದಳು. ಕ್ಲಾಸಲ್ಲಿ ಏನಾಯ್ತದು? ಯಾಕೆ ಹೀಗಾಯ್ತು ಹೇಳಿ? 2 ಕಾರಣ ಇದೆ. ಒಂದು, ಹೇಳದವರು ಸರಿಯಾಗಿ ಹೇಳಲಿಲ್ಲ. ಇನ್ನೊಂದು, ಕೇಳಿದವರು ಸರಿಯಾಗಿ ಕೇಳಿಸ್ಕೊಂಡಿರಲ್ಲ. ನಿಮ್ಗೆ ಯಾಕೆ ಈಗ ಆಟನ ಆಡಿಸ್ದೆ ಅಂದ್ರೆ, ಇದರಲ್ಲಿ ನೀವು ಕಲಿಯುವಂತ ಪಾಠ ಇದೆ. ಅದೇನು ಅಂದ್ರೆ, ಯಾರಾದ್ರೂ ಏನಾದ್ರೂ ಹೇಳುವಾಗ ಅದನ್ನ ಸರಿಯಾಗಿ ಕೇಳಿಸ್ಕೋಬೇಕು, ಮತ್ತೆ ಮಾತಾಡುವಾಗ ಸರಿಯಾಗಿ ಮಾತಾಡ್ಬೇಕು. ಅದು ಬರೀ ಈ ಟಂಗ್ ಟ್ವಿಸ್ಟರ್ ಅಲ್ಲಿ ಮಾತ್ರ ಅಲ್ಲ, ಎಲ್ಲಾ ವಿಷಯದಲ್ಲೂ ಹಾಗೆ. ಅಕಸ್ಮಾತ್ ನಾವೇನಾದ್ರೂ ಹೇಳೋದ್ರಲ್ಲೇ ತಪ್ಪಾಗಿ ಹೇಳ್ಬಿಟ್ರೆ, ಕೇಳಿಸ್ಕೊಳ್ಳೋರು ಅವ್ರಿಗೆ ಏನ್ ಬೇಕೋ ಅದನ್ನೇ ಕೇಳಿಸ್ಕೊಂಡು ತಪ್ಪಾಗಿ ಮಾತಾಡ್ಬಿಡ್ತಾರೆ. ಅದೇ ಸತ್ಯ ಅಂತ ಜಗತ್ತು ಅದನ್ನೇ ನಂಬ್ಕೊಂಡ್ಬಿಡುತ್ತೆ. ಅದಕ್ಕೆ ಹೇಳೋದು, ಮಾತಾಡೋದು, ಕೇಳೋದು ಇದೆಲ್ಲದು ಯಾವಾಗ್ಲೂ ಸರಿಯಾಗೇ ಇರ್ಬೇಕು. ಅರ್ಥ ಆಯ್ತಾ? ಓಕೆ ಮೇಡಮ್.